ನನಗೊಂದು ಮಾತು ಕೊಡ್ತೀಯಾ? ಏನಾಯ್ತು ವೈದೇಹಿ? ಇವಾಗಲ್ಲ ಬಾವ, ನಾನು ಕೇಳ್ದಾಗ ನಾನು ಏನು ಹೇಳ್ತೀನೋ ಅದನ್ನೇ ಮಾಡಬೇಕು, ಇಲ್ಲ ಅನ್ಬಾರ್ದು. ನೀನ್ ಕೇಳಿದ್ದಕ್ಕೆ ಯಾವತ್ತಾದ್ರೂ ಇಲ್ಲ ಅಂದಿದ್ದೀನ? ಮೊದಲು ವಿಚಾರ ಏನಂತ ಹೇಳು. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಅದು ಬೇರೆ ಇನ್ಯಾರಿಗೋ ಸಂಬಂಧಪಟ್ಟ ವಿಚಾರ ಆದ್ರೆ ಅದ್ರ ಬಗ್ಗೆ ನಾವಿಬ್ರೆ ನಿರ್ಣಯ ತಗೊಂಡ್ರೆ ಸರಿ ಹೋಗಲ್ಲ ಅಲ್ವಾ? ನಮಗ್ ಸಂಬಂಧಪಟ್ಟಿರೋ ವಿಷಯದ ಬಗ್ಗೆನೇ ಬಾವ. ಬೇರೆಯವ್ರ ಬಗ್ಗೆ ನಿನಗ್ ಮಾತು ಕೊಡು ಅಂತ ನಾನು ಯಾಕೆ ಹೇಳಿ? ನಮ್ ವಿಚಾರ ಆಗಿದ್ರೆ ಅದೇನಂತ ಈಗಲೇ ಕೇಳಬಹುದಲ್ವಾ? ಯಾವಾಗ್ಲೂ ಯಾಕೆ? ಇವಾಗೇನು ಇಲ್ಲ ಬಾವ, ಸುಮ್ಮನೆ ಕೇಳ್ದಾಗ ನೀನು ಇಲ್ಲ ಅನ್ಬಾರ್ದಲ್ಲ, ಅದಕ್ಕೆ ಮುಂಚೆನೆ ಹೇಳ್ತಾ ಇದ್ದೀನಿ. ಓಕೆ, ಅಂದ್ರೆ ಇವಾಗ ಏನಿಲ್ಲ ತಾನೆ? ಅಲ್ಲ, ಇನ್ನೂ ಯಾಕೆ ಗಾಬರಿ ಆಗಿದ್ಯಾ ನೀನು? ಸರಿ, ಮೊದಲು ಈ ಜ್ಯೂಸ್ ಕುಡಿ. ಕುಡಿತೀನಿ ಬಾವ, ಆದ್ರೆ ಮೊದಲು ನೀನು ಮಾತು ಕೊಡು. ಕೊಡ್ಬೋದು ವೈದೇಹಿ, ಆದ್ರೆ ವಿಷಯ ಏನು ಅಂತ ಗೊತ್ತಿಲ್ಲದೆ ಕೊಟ್ಟ ಮಾತು ಅದು ಯಾರಿಗೆ ಆದ್ರೂ ಸರಿ ಅನಾವಶ್ಯಕವಾದ ಅನರ್ಥಗಳನ್ನ ಉಂಟು ಮಾಡುತ್ತೆ. ಕೈಕೇಯಿಗೆ ಮಾತು ಕೊಟ್ಟಿದ್ದ ದಶರಥನ ಗತಿ ಏನಾಯ್ತು ಅಂತ ರಾಮಾಯಣದಲ್ಲಿ ನಾವು ಓದಿದೀವಲ್ವಾ? ಅಂದ್ರೆ ನನ್ ಕೈಕೇಯಿನ ಬಾವ? ಹಾಗಲ್ಲ ವೈದೇಹಿ, ನಿನ್ ಮನ್ಸಲ್ಲಿ ಅಷ್ಟೊಂದು ಭಾರ ಇರ್ಬೇಕಾದ್ರೆ ಅದೇನು ಅಂತ ಇವಾಗ್ಲೇ ಹೇಳ್ಬಹುದಲ್ವಾ? ಯಾವಾಗ್ಲೂ ಯಾಕೆ ಕೇಳ್ತೀಯ? ಅದೇನೋ ಇವಾಗ್ಲೇ ಕೇಳಬಹುದಲ್ವಾ ಅನ್ನೋದು ನನ್ನ ಯೋಚನೆ. ವಿಷಯ ಏನು ಅಂತ ಹೇಳು. ನಿನ್ ಹೋಟೆಲ್ ಬೆಳೀತಾ ಇರೋ ನನ್ನ ಮಗುಗಿಂತ ನನಗೆ ಬೇರೆ ಯಾವುದು ಮುಖ್ಯ ಅಲ್ಲ. ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನನ್ನ ಬಗ್ಗೆ ನೀನೇನ್ ಬೇಕಾದ್ರೂ ಮಾಡ್ತೀಯ ಅಂತ ಗೊತ್ತು ಬಾವ, ಆದ್ರೆ ನಿನ್ ಬಗ್ಗೆನೇ ನನ್ನ ಯೋಚನೆ ಅಲ್ಲ. ವೈದೇಹಿ, ಏನ್ ಯೋಚನೆ ಮಾಡ್ತಾ ಇದ್ಯಾ? ಏನೂ ಇಲ್ಲದೆ ಇದ್ರು ಇಲ್ದೇ ಇರೋ ಊಹೆಗಳನ್ನ ಮಾಡ್ಕೊಂಡು ಹೆದರ್ಕೊಳ್ಳೋದು ನಿನ್ ತುಂಬಾ ಅಭ್ಯಾಸ ಆಗೋಗಿದೆ. ಬೇಡದೇ ಇರೋ ವಿಚಾರಗಳನ್ನೆಲ್ಲ ಬಿಟ್ಟು ಹಾಕಿ ತಗೋ ಈ ಜ್ಯೂಸ್ ಕುಡಿ. ತಗೋ. ಇವಾಗ ಇವ್ರನ್ನ ಹೇಗೆ ಒಪ್ಪಿಸ್ಬೇಕೋ ಅದೇ ಥರ ಒಪ್ಪಿಸ್ತೀನಿ.